ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಗಡಿ ಗ್ರಾಮದಲ್ಲಿ ಅನ್ನಭಾಗ್ಯ ಯೋಜನೆಯ ಪಡಿತರ ವಿತರಣೆಯನ್ನ ಪರಿಶೀಲಿಸಿ ತೂಕ ಮತ್ತು ಮಾಪನದಲ್ಲಿ ಯಾವುದೇ ತಪ್ಪಾಗಬಾರದು ಎಂದು ಹೇಳಿದ್ದಾರೆ. ಅವರು ಈ ಯೋಜನೆಯನ್ನು ಬಡ ಕುಟುಂಬಗಳ ಹಸಿವು ನೀಗಿಸುವ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಎಂದು ಪರಿಗಣಿಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪ್ರಯತ್ನವನ್ನು ಶ್ಲಾಘಿಸಿದ್ದಾರೆ. ಪಡಿತರ ವಿತರಕರಿಗೆ ಅವರು ನೀಡಿದ ಸೂಚನೆಗಳು ಈ ಕೆಳಗಿನಂತೆ ಇವೆ. ಯೋಜನೆಯು ಲೋಪವಾಗದಂತೆ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವುದು, ರೇಷನ್ ಮತ್ತು ಇತರೆ ಪಡಿತರಗಳನ್ನು ಸರಿಯಾದ ತೂಕ ಮತ್ತು ಮಾಪನದಲ್ಲಿ ನೀಡುವುದು, ಬಡವರು, ಗ್ರಾಮೀಣರು ಮತ್ತು ಅಗತ್ಯ ಇರುವವರಿಗೆ ಯಾವುದೇ ತೊಂದರೆ ಇಲ್ಲದೆ ಸಹಾಯ ಮಾಡುವುದು. ಈ ಯೋಜನೆಯು ಸರ್ಕಾರದ ಗ್ರಾಮೀಣ ಕಲ್ಯಾಣ ಮತ್ತು ಸಾಮಾಜಿಕ ಸುರಕ್ಷತೆಯ ದಿಸೆಯಲ್ಲಿ ಮಹತ್ವದ ಹೆಜ್ಜೆ ಎಂದು ಡಾಕ್ಟರ್ ಶ್ರೀನಿವಾಸ್ ಅವರು ಒತ್ತಿ ಹೇಳಿದ್ದಾರೆ. ವರದಿ ವೀರೇಶ್ ಎಚ್, ನಾಗಲಾಪುರ, ವಿಜಯನಗರ ಜಿಲ್ಲಾ. ಬೇಗ ಮಾಡಿ 50 ಜನ ಕಾಯ್ತಾರೆ. ಯಾರು ಜೊತೆಗೆ ಇಟ್ಕೊಂಡು ಪಟ 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 ಮಾಡ್ಕೊಡ್ಬೇಕು. ಕಾಣ್ತಾವ ಮಾಡಿ ಬೇಗ ಬೇಗ ಕೊಟ್ಟು ಕಳ್ಸಿ. ಲೇಟ್ ಮಾಡ್ದಂಗೆ ಕರೆಕ್ಟಾಗಿ ಬರ್ತಾವ. ಸರ್ 555 ಕೊಡ್ತೀಯಾ? 2 ಲ್ಯಾಪ್ಟಾಪ್ ಇದೆ ಸರ್. ಎಷ್ಟು ಕೆಜಿ ಹಾಕಿ ಕೊಡ್ತೀವಿ? ಎಷ್ಟು ಕೆಜಿ? ಒಬ್ರಿಗೆ 10 kg ಸರ್. ತೂಕ ಎಲ್ಲ ಕರೆಕ್ಟ್ ಆಯ್ತಾ? ಸರಿ ಬಿಟ್ಟು ಯಾವಾಗ ಬಿಟ್ಟು 290 ಗ್ರಾಮ್ ಚೀಲ ಮೇಲ್ಗಡೆ ಇರಲಿ. ತೂಕ ಎಷ್ಟು ಕಡಿಮೆ ಆಗಂಗಿಲ್ಲ. ಸರ್ಕಾರ ಭಾರಿ ಎಲ್ಲ ಕರೆಕ್ಟ್ ಇನ್ನ ಅಡ್ಡಾಡಿಸ್ದಂಗ ಅವ್ರನ್ನ ನಾಳೆ ಈ ಸತಿ ಬಿಲ್ ಲೇಟ್ ಆಯ್ತು. ಇವಾಗ ಅಕ್ಕಿಗಳವ್ರು ಅವರು ಕಂಪ್ಲೇಂಟ್ ಎಲ್ಲ ಇದಾವಲ್ಲ